ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಅಮ್ಮ ಅಮ್ಮ, ಅಲ್ ನೋಡಿ, ಆ ಹುಡ್ಗ ನಾಯಿನ ಒದಿತಾ ಇದ್ದಾನೆ. ಹೌದಾ? ಎಲ್ಲಿ? ನಾನು ಅವ್ರಿಗೆ ಬೈದೆ, ಇನ್ಮೇಲೆ ಅವ್ರು ಈ ತರ ಮಾಡಲ್ಲ. ನನ್ಗನ್ಸತ್ತೆ ಆ ಹುಡುಗರು ಇನ್ಮೇಲೆ ನಾಯಿಗಳಿಗೆ ತೊಂದ್ರೆ ಕೊಡಲ್ಲ. ನೀವು ಪ್ರಾಣಿಗಳ ಬಗ್ಗೆ ಇಟ್ಟಿರೋ ಕಾಳಜಿ ನೋಡಿ ಸಂತೋಷ ಆಯ್ತು. ಅದಕ್ಕೋಸ್ಕರ ನಾನ್ ನಿಮಗೆ ಗಿಫ್ಟ್ ತರ ಒಂದು ಸ್ಟೋರಿ ಹೇಳ್ತೀನಿ. ಕತೆ ಕೇಳೋ ಸಮಯ. ಒಂದೂರಲ್ಲಿ ಇಬ್ಬರು ಕೃಷಿಕರು ಅಕ್ಕಪಕ್ಕದಲ್ಲೇ ವಾಸವಾಗಿದ್ರು. ಅವ್ರನ್ನ ನಾವ್ ಕರೆಯೋಣ ಮಿಸ್ಟರ್ ಕೈಂಡ್ ಮತ್ತೆ ಮಿಸ್ಟರ್ ಅನ್ಕೈಂಡ್. ಇಬ್ರತ್ರನೂ ಅವರ ಪೆಟ್ಸ್ ಗಳಿದ್ವು. ಇಬ್ರಲ್ಲೂ ಒಂದು ನಾಯಿ ಮತ್ತೆ ಒಂದು ಬೆಕ್ಕಿತ್ತು. ಮಿಸ್ಟರ್ ಕೈಂಡ್ ಅವರ ನಾಯಿ ಮತ್ತೆ ಬೆಕ್ಕಿನ ಜೊತೆಗೆ ಚೆನ್ನಾಗಿದ್ದ. ಅವಕ್ಕೆ ಒಳ್ಳೆ ಊಟ ಕೊಡ್ತಿದ್ದ, ವಾಕ್ ಕೂಡ ಕರ್ಕೊಂಡು ಹೋಗ್ತಿದ್ದ, ಒಳ್ಳೆ ಪಾಠ ಕಲ್ಸಿದ್ದ ಮತ್ತೆ ಅವುಗಳ ಜೊತೆ ಆಟ ಆಡ್ತಿದ್ದ. ಮಿಸ್ಟರ್ ಅನ್ಕೈಂಡ್ ಅವನ ನಾಯಿ ಮತ್ತು ಬೆಕ್ಕಿನ ಮೇಲೆ ಕೂಗ್ತಿದ್ದ ಮತ್ತೆ ಯಾವಾಗ್ಲೂ ಬೈತಿದ್ದ, ಜೊತೆಗೆ ಆಟನೂ ಆಡ್ತಿರ್ಲಿಲ್ಲ. ಮಿಸ್ಟರ್ ಅನ್ಕೈಂಡ್ ನ ಪೆಟ್ಸ್ ಗಳು ಸಂತೋಷವಾಗೇ ಇರ್ಲಿಲ್ಲ. ಎಷ್ಟು ದುರಾದೃಷ್ಟವಂತರು ನಾವಿಬ್ರು. ನಮ್ಮ ಮಾಸ್ಟರ್ ಯಾವಾಗ್ಲೂ ಬೈತಾನೇ ಇರ್ತಾರೆ, ಮತ್ ಯಾವಾಗೂ ನಮ್ಮನ್ನ ಚೆನ್ನಾಗ್ ನೋಡ್ಕೊಳ್ಳೋದೇ ಇಲ್ಲ. ನೀನ್ ಹೇಳಿದ್ದು ಸರಿ. ಮಿಸ್ಟರ್ ಕೈಂಡ್ ನ ಪೆಟ್ಸ್ ಗಳನ್ನ ನೋಡಿದ್ಯಾ? ಅವುಗಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆದ್ರೆ ನಮಗೇನು ಮಾಡೋದಕ್ಕಾಗಲ್ಲ. ನಾವಿಬ್ರು ಇವರ ಪೆಟ್ಸ್ಗಳು. ನಾವು ನಮ್ಮ ಮಾಸ್ಟರ್ಗೆ ನಿಯತ್ತಾಗಿರ್ಬೇಕು. ಹೌದು, ನೀನ್ ಹೇಳಿದ್ದು ಸರಿ. ಈಗ ಒಂದ್ ರಾತ್ರಿ ಒಬ್ಬ ಕಳ್ಳ ಹಳ್ಳಿಗ್ ಬಂದ. ಕಳ್ತನ ಮಾಡೋದಕ್ಕೆ ಎಲ್ಲಾದ್ರೂ ಏನಾದ್ರೂ ಸಿಗತ್ತಾ ಅಂತ ನೋಡ್ತಿದ್ದ. ಎಷ್ಟು ಸುಂದರವಾಗಿದೆ ಈ ರಾತ್ರಿ. ನನಗನ್ಸುತ್ತೆ ನನಗ್ ತುಂಬಾ ಹಣ ಸಿಗುತ್ತಿವತ್ತು. ಎಲ್ಲಿಂದ ನಾನು ಶುರು ಮಾಡ್ಲಿ? ಆಹಾ, ನಾನ್ ಫಸ್ಟು ಈ ಮನೆ ದೋಚ್ತೀನಿ. ಈ ಮನೆಗೆ ಯಾರೋ ಕಳ್ಳ ಬಂದಿದ್ದಾನೆ. ಹಾ, ನನ್ಗದ್ ಗೊತ್ತಿದೆ. ನಾವೇನಾದ್ರೂ ಮಾಡೋಣ? ಬೇಡ, ಏನ್ ಮಾಡೋದು ಬೇಡ. ಈಗ ನಾವಿಬ್ರು ಮಲ್ಗೋ ಸಮಯ. ನೀನು ಹೋಗ್ ಮಲ್ಗೋ. ವಾವ್, ಇದು ತುಂಬಾ ಸುಲಭ ಹಾಗೂ ಬೇಗನೆ ಆಗೋಯ್ತು. ಇವಾಗ ನಾನು ಬೇರೆ ಮನೆಗೆ ಪ್ರಯತ್ನ ಪಡ್ತೀನಿ. ಡಾಗ್, ಯಾರೋ ಕಳ್ಳ ಬಂದಿದ್ದಾನೆ ಮನೆಗೆ. ಹೌದಾ? ಮಿಸ್ಟರ್ ಕ್ರೂರಿ, ನನಗೆ ನಿನ್ನ ಹಣ ಸಿಕ್ಕಿದೆ. ಆ ಕಳ್ಳ ನನ್ ಮನೇಲಿ ಬಿಟ್ಟು ಹೋಗಿದ್ದ. ಓ ಹೌದಾ? ನಾನಿವಾಗ ಪೊಲೀಸ್ ಸ್ಟೇಷನ್ಗೆ ಹೋಗೋನಿದ್ದೆ. ನನ್ನ ಪೆಟ್ಸ್ ಅವನನ್ನ ಓಡಿಸಿದ್ವು. ತುಂಬಾ ದಿನದವರೆಗೂ ಅವನಿಗೆ ಬರಕ್ಕೆ ಆಗ್ಲಿಲ್ಲ. ನಿನ್ನ ಪೆಟ್ಸ್ ತುಂಬಾ ಉಪಕಾರಿಯಾಗಿತ್ತು ಗೆಳೆಯ. ಆದ್ರೆ ನನ್ ಪೆಟ್ಸ್ನ ನೋಡು, ಎಷ್ಟು ಯೂಸ್ಲೆಸ್ ಆಗಿದಾವೆ. ನಾನ್ ನಿನಗೆ ಒಂದ್ ವಿಷಯ ಹೇಳ ಗೆಳೆಯ. ಏನು?
ನಿನ್ನ ಪೆಟ್ಸಿಗೆ ಸ್ವಲ್ಪ ಪ್ರೀತಿ ಕೊಡು. ಪ್ರಾಣಿಗಳು ಯಾವತ್ತೂ ಯೂಸ್ಲೆಸ್ ಆಗಲ್ಲ. ಅವುಗಳು ಯಾವತ್ತು ಪ್ರೀತಿಯಿಂದ ಹಾಗೂ ನಮ್ ಜೊತೆ ನಿಯತ್ತಾಗಿರ್ತವೆ. ಮಿಸ್ಟರ್ ಅನ್ಕೈಂಡಿಗೆ ಅರ್ಥ ಆಯ್ತು ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಅದಾದ್ಮೇಲೆ ಅವನು ಕೂಡ ತನ್ನ ಪ್ರಾಣಿಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ. ಆವಾಗಿಂದ ಅವನ ಪ್ರಾಣಿಗಳು ಕೂಡ ಅವರ ಓನರ್ನ ಪ್ರೀತಿಯಿಂದ ನೋಡ್ಕೊಂಡ್ವು. ವಾವ್, ಈ ತರ ಎಲ್ರೂ ನೋಡ್ಕೋಬೇಕು. ಎಲ್ಲರೂ ಪ್ರಾಣಿಗಳನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಂಡ್ರೆ ಈ ಪ್ರಪಂಚನೇ ಬದುಕೋಕೆ ತುಂಬಾ ಸುಂದರವಾಗಿರತ್ತೆ.